ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ವಿ. ಮೂರು ವಿಚಾರಗಳನ್ನು ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ವಿ. ಮೊದಲನೇದು ಏನು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ತಮಗೆ ಗೊತ್ತಿರಲಿ, ಇವತ್ತು ಅನೇಕ ಪ್ರಮುಖ ವಿಚಾರಗಳು ಏನು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ಅಹಿಂದ ಸಮುದಾಯಗಳಿಗೆ ಯಾವ ರೀತಿ ದ್ರೋಹವನ್ನು ಬಗೆದಿದ್ದಾರೆ, ಯಾವ ರೀತಿ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಂತ್ರಿಮಂಡಲ, ಸಿದ್ದರಾಮಯ್ಯನವರು ಒಳಗೊಂಡಂತೆ ಯಾವ ರೀತಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ, ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದರೋಡೆ ಮಾಡಿದ್ದಾರೆ. SCP TSP ಹಣವನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಜೊತೆಗೆ ಮೈಸೂರಿನ ಮೂಡ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಎರಡು ಅಂಶ. BJP ಮತ್ತು JDS ಪಕ್ಷ ಎರಡೂ ಪಕ್ಷಗಳು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ, ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಯಾವಾಗ ಪಾದಯಾತ್ರೆ ಮಾಡ್ತಾರೆ? ಹಿಂದೆ ಸಿದ್ದರಾಮಯ್ಯನವರು ಮಾಡಿದ್ರು, ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು. ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಅಲ್ಲಿಂದ ಇನ್ನೇನು ಒಂದೂವರೆ ವರ್ಷದಲ್ಲಿ ಅಸೆಂಬ್ಲಿ ಚುನಾವಣೆಗಳಿತ್ತು. ಪಾದಯಾತ್ರೆ ಮಾಡಿದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಅದರ ಪರಿಣಾಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 5 ವರ್ಷಗಳು ಮುಖ್ಯಮಂತ್ರಿನೂ ಆದರು. ಆದರೆ ಇವತ್ತು ನಾವು ಕೈಗೊಂಡಿರ್ತಕ್ಕಂಥ ಪಾದಯಾತ್ರೆ ಯಾವುದೇ ಒಂದು ಲೋಕಸಭಾ ಚುನಾವಣೆನೂ ಇಲ್ಲ, ಯಾವುದೇ ಒಂದು ವಿಧಾನಸಭಾ ಚುನಾವಣೆನೂ ಇಲ್ಲ. ಹಾಗಾದರೆ ಪಾದಯಾತ್ರೆ ಅಥವಾ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ಮಾತ್ರ ಪಾದಯಾತ್ರೆ ಮಾಡಬೇಕಾ? ಚುನಾವಣೆಗಳು ಬಂದಾಗ ಮಾತ್ರ ದಲಿತರ ಪರವಾಗಿ ಧ್ವನಿ ಹೆಚ್ಚಬೇಕಾಗಾದ್ರೆ? ಹಾಗಾದ್ರೆ ನಮಗೂ ಬೇರೆಯವ್ರಿಗೂ ವ್ಯತ್ಯಾಸ ಆದರೆ ಏನಾಗಾದ್ರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಮಾತನಾಡ್ತಿದ್ದೇನೆ. ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರ, ರೈತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವ್ರ ಮಗಾಗೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನ ನೆನಪು ಮಾಡ್ಕೊಳ್ತಾರೆ. ಇವತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥವ್ರಲ್ಲ. ಯಡಿಯೂರಪ್ಪನವರು ತೆಗೆದುಕೊಂಡಂಥ ಅನೇಕ ಹೋರಾಟಗಳು ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿದೆ. ಅದು ಪಾದಯಾತ್ರೆ ಇರ್ಬೋದು, ಸತ್ಯಾಗ್ರಹಗಳು ಇರ್ಬೋದು, ಉಪವಾಸ ಸತ್ಯಾಗ್ರಹಗಳು ಇರ್ಬೋದು, ಸೈಕಲ್ ಜಾಥಾ ಇರ್ಬೋದು. ಯಡಿಯೂರಪ್ಪನವ್ರು ಏನೇನು ಹೋರಾಟ ಮಾಡಿದ್ರೋ ಈ ನಾಡಿನಲ್ಲಿರ್ತಕ್ಕಂಥ ರೈತರು, ಈ ನಾಡಿನಲ್ಲಿರ್ತಕ್ಕಂಥ ಬಡವರು, ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರ ಪರವಾಗಿ ಯಡಿಯೂರಪ್ಪನವರು ಧ್ವನಿಯನ್ನು ಎತ್ತಿದ್ರೆ ವಿನಃ ಬೇರೆಯವರ ಸ್ವಾರ್ಥಕ್ಕೆ ಯಾವತ್ತೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ಳಿಲ್ಲ. ಇವತ್ತು ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ವರ್ಗದ ಜನ ಯಾಕೆ ಇವತ್ತು ಕೂಡ ಯಡಿಯೂರಪ್ಪನವ್ರಿಗೆ ಗೌರವನ ಕೊಡ್ತಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಅಂತೇಳಿದ್ರೆ ನಮ್ಮ ಹೋರಾಟಗಾರರ ಅಂತೇಳಿ ಜನ ನೆನಪಿಡ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಇವತ್ತಿಂಥ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಸ್ವತಃ ಯಡಿಯೂರಪ್ಪನವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ HD ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾನಿವತ್ತು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಒಂದು ಚುನಾಯಿತ ಸರ್ಕಾರ ಒಂದು ಕಡೆ ಒಳ್ಳೆ ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿಗಳು ಕೊಡ್ತೇವೆ ಅಂತೇಳಿ ಇವತ್ತು ಎಲ್ಲ ಈ ಬಡವರೇ ಏನಿದ್ದಾರೆ ರಾಜ್ಯದಲ್ಲಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೊಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇವೆಲ್ಲದರ ನಡುವೆ ಮತ್ತೊಮ್ಮೆ ಹೇಳ್ತೇನೆ, ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಬಗ್ದಿರೋದು ಯಾರಿಗೆ? ಮೋಸ ದ್ರೋಹ ಮಾಡಿರ್ತಕ್ಕಂಥ ಯಾವುದು? ಅದೇ ದಲಿತ ಸಮುದಾಯಗಳಿಗೆ ಇವತ್ತು ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಹೇಗೆ ಮಾಡಿದ್ದಾರೆ? ಮಾನ್ಯ ಮಹೇಶ್ ಅಣ್ಣ ಮುನಿಸ್ವಾಮಿ ಅವರು ಹೇಳಿದರು, ಮಂಜು ಅವರು ಹೇಳಿದರು, SCP TSP ಹಣ ಯಾವುದೇ ಕಾರಣಕ್ಕೂ SCP TSP ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಒಂದು ಅಭ್ಯುದಯಕ್ಕೆ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಯಾವ ಹಣ ಇದು? ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಮತ್ತೊಂದು ಕಡೆ ದೋಚ್ತಾರೆ. ಎಲ್ಲೋಯ್ತು ಹಣ ಇದು? ಎಲ್ಲೋಯ್ತು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ಆಂಧ್ರ ಪ್ರದೇಶಕ್ಕೆ ತೆಗೆದುಕೊಂಡೋಗಿ, ತೆಲಂಗಾಣ ತೆಗೆದುಕೊಂಡೋಗಿ ಅಲ್ಲಿ ಯಾವ ಕಂಪ್ನಿಗಳು ಅಸ್ತಿತ್ವನೇ ಇರಲಿಲ್ಲ ಅಂಥ ಕಂಪ್ನೀಸ್ಗಳೆಲ್ಲ ಅಕೌಂಟ್ ಓಪನ್ ಮಾಡಿ 187 ಕೋಟಿ ಅಲ್ಲಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಅಲ್ಲಿಂದ
900 ಜನ ಅಕೌಂಟ್ಗಳು ಓಪನ್ ಮಾಡ್ತಾರೆ ಆ ತೆಲಂಗಾಣದಲ್ಲೇ. ಕರ್ನಾಟಕದಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿ ಜೆ ಪಿಗೆ ಅಂತೇಳಿ ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರನೇ ಇದೆ. ಅಲ್ಲಿ 10 ಕಂಪ್ನಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಜಮಾ ಆಗುತ್ತೆ. ಅಲ್ಲಿಂದ ಸುಮಾರು 800-900 ಅಕೌಂಟು ಓಪನ್ ಮಾಡಿ ಅಲ್ಲಿಗೆ ಹಣ ವರ್ಗಾವಣೆ ಮಾಡಿ ಅಲ್ಲಿಂದ ದುಡ್ಡು ಮಾಡಿ ಲೋಕಸಭಾ ಚುನಾವಣೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ, ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು. ಮೂರನೇದು ಮೂಢ ಬಗ್ಗೆ ಹೇಳಿದ್ದಾರೆ. ಅವರು ಧರ್ಮಪತ್ನಿ 14 ನಿವೇಶನಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನಾವು ಮೂರ್ಖರಲ್ಲ. 14 ನಿವೇಶನಗಳನ್ನು ಯಾವ ಮೈಸೂರು ಭಾಗದ ಬಡವರಿಗೆ ಮೀಸಲು ಕೊಡಬೇಕಾಗಿತ್ತೋ, ದಕ್ಕಬೇಕಾಗಿತ್ತೋ, ಅದ್ರ ಜೊತೆಗೆ ಸಾವಿರಾರು ನಿವೇಶನಗಳನ್ನು ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಕೋಟಿ ದೊಡ್ಡ ಹಗರಣ, ಮೈಸೂರಿನ ಮೂಢ ಹಗರಣ. ಸೊ ಒಟ್ಟಾರೆಯಾಗಿ ಪ್ರಕರಣ ಏನು ನೋಡ್ತಾ ಇದ್ದೀರಿ, ಕಳೆದ 16 ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸರು ಹೇಳ್ಕೊಂಡು ಬಂದಿದೆ. ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು. ಪಾಪ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಮೊಗ್ಗದಲ್ಲಿ ಲೆಕ್ಕಾಧಿಕಾರಿ, ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇಂಥ ದೊಡ್ಡ ಹಗರಣ ಆಗಿದೆ, ನನ್ನ ತಲೆ ಮೇಲೆ ಹಾಕಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಮೊನ್ನೆ ದಿನ ಯಾದಗಿರಿನಲ್ಲಿ PSI ಒಬ್ಬ ದಲಿತ ಸಮುದಾಯದವ್ರು ಯಾಕೆ ತೀರ್ಕೊಂಡು, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಆಡಳಿತ ಪಕ್ಷದ ಯಾದಗಿರಿಯ ಶಾಸಕ ಏನಿದ್ದಾನೆ, ಕಾಂಗ್ರೆಸ್ ಶಾಸಕ, ಬಲವಂತ ಮಾಡಿ 40 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ ಯಾವಾಗ ಅವನ ಕೆಲಸನೂ ಆಗಲಿಲ್ಲ, ಪಾಪ ಸಾಲ ಮಾಡ್ಕೊಂಡಿದ್ದ. ಇವತ್ತು ಹಣವನ್ನು ಕೂಡ ಹಿಂದಿರುಗಿಸೋಕ್ಕೆ ಸಾಧ್ಯ ಆಗದೇ ಆ ಒಬ್ಬ PSI ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು ಈ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ನಾನು ನಿಮ್ಮ ಎಲ್ಲರಲ್ಲೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಯಾವಾಗ ಧ್ವನಿ ಎತ್ತಲಿಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು, ಸಂಘಟನೆಗಳು ಯಾವಾಗ ಧ್ವನಿ ಎತ್ತಲಿಲ್ಲ, ಅನಿವಾರ್ಯವಾಗಿ ಇಲ್ಲಪ್ಪ ಪಾಪ ಅವ್ರು ಮುಗಿದ್ರಿದ್ದಾರೆ, ಆದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು, ನಾವೊಂದು ವಿರೋಧ ಪಕ್ಷವಾಗಿ ನಾವು BJP JDS ಅಲ್ಲಿ ನಮಗೆ ದೇವ್ರು ಮೆಚ್ಚೋದಿಲ್ಲ ಅಂತ ಅನ್ಯಾಯವನ್ನು ನೋಡ್ತಾ ಕೂತ್ಕೊಂಡ್ರೆ ಅಂತೇಳಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಈ ಹೋರಾಟಕ್ಕೆ ತಮ್ಮ ಬೆಂಬಲ ಸಂಪೂರ್ಣವಾಗಿರಬೇಕು. 10ನೇ ತಾರೀಕು ನಾಡಿದ್ದು ಶನಿವಾರ ಮೈಸೂರಿನಲ್ಲಿ ಬೆಳಗ್ಗೆ 10 ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲೆಲ್ಲ ಇವತ್ತು ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಅವತ್ತು ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ನಮಗೆ ಶಕ್ತಿಯನ್ನು ತುಂಬಬೇಕು. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾವು ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಇವತ್ತು ದಲಿತ ಸಮುದಾಯಗಳ ಪರವಾಗಿ ಇವತ್ತು ಕೂಡ ಧ್ವನಿ ಎತ್ತಿದ್ದೇವೆ, ಮುಂದೂ ಕೂಡ ಧ್ವನಿ ಎತ್ತೇವೆ. ನಿಮ್ಮ ಜೊತೆಯಲ್ಲಿ ನಾವು ಹೆಗಲು ಕೊಟ್ಟು ದುಡಿತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆ.